ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಬೆರಕೆ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬಂದುಬಿಟ್ಟು ಚಿಲ್ಕವರೆ ಸೊಪ್ಪು ಮತ್ತು ಅರವೆ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ. ಸೋಸ್ತಾ ಕೂತಿದ್ದೆ. ನನ್ನ ಮಗಳು ಕೂಡ ಸ್ವಲ್ಪ ಅದ್ರ ಜೊತೆ ವೆಜಿಟೇಬಲ್ಸ್ನೂ ತಂದಿದ್ದೆ. ಅದನ್ನೆಲ್ಲ ಫ್ರಿಜ್ಜಿಗೆ ಫಿಲ್ ಮಾಡಿಕೊಡ್ತಿದ್ಲು. ಹೆಣ್ಮಕ್ಳು ಅಂದಮೇಲೆ ಹಾಗೆ ಅಲ್ವಾ, ಅಮ್ಮದಿರು ಏನಾದರೂ ಕೆಲಸ ಮಾಡ್ತಿದ್ವಿ ಚಿಕ್ಕ ಪುಟ್ಟ ಹೆಲ್ಪ್ ಎಲ್ಲ ಮಾಡಿಕೊಡ್ತಾರೆ. ನನ್ನ ಮಗಳು ಅದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಮಾಡಿಕೊಡ್ತಾಳೆ ನನಗೆ. ಅದಾದಮೇಲೆ ಸ್ವಲ್ಪ ಸೊಪ್ಪು ಸೋಸೋಕ್ಕೂ ಕೂಡ ಹೆಲ್ಪ್ ಮಾಡಿಕೊಟ್ಲು. ಸೊಪ್ಪೆಲ್ಲ ಸೋಸ್ಕೊಂಡು ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು 3-4 ಟೈಮ್ಸ್ ಎಲ್ಲ ವಾಶ್ ಮಾಡಿ. ಆ್ಯಂಡ್ ಅದು ಮೇನ್ ಬಂದುಬಿಟ್ಟು ಕ್ಲೀನ್ ಮಾಡಬೇಕಾದ್ರೆ ಎಲೆಗಳಲ್ಲೆಲ್ಲ ಚಿಕ್ಕದಾಗಿ ಸ್ವಲ್ಪ ವೈಟಿಗೆಲ್ಲ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ತೆಗೀರಿ. ಅದನ್ನೆಲ್ಲ ತೆಗೆದೇ ಹಾಗೆ ಸಾಂಬಾರು ಮಾಡ್ಕೊಂಡು ತಿಂದರೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೊಪ್ಪು ಎಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು, ಅದನ್ನು ನೀಟಾಗಿ ಕ್ಲೀನ್ ಮಾಡಲಿಲ್ಲ ಅಂದರೆ ನಮ್ಗೆ ಅದರಿಂದ ಎಫೆಕ್ಟು ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಹಾಗಾಗಿ ನೋಡಿ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲ 3-4 ಟೈಮ್ಸ್ ವಾಶ್ ಮಾಡಿ. ಮತ್ತು ಅದ್ರ ಜೊತೆ ಸ್ವಲ್ಪ ಬೇಳೆ, ಅಂದರೆ ಒಂದು 1/2 ಕಪ್ಪಷ್ಟು ಬೇಳೆನ ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ಅದ್ರ ಜೊತೆ ಹಾಕಿ, ಮತ್ತು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಅದ್ರ ಜೊತೆ ಉಪ್ಪು ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 1 ವಿಷಲ್ ಹೊಡ್ಸ್ಕೊಬೋದು ನೀವಿಲ್ಲ, 1 ವಿಷಲ್ ಬರೋ ಮುಂಚೆನೇ ಆಫ್ ಮಾಡಿಕೊಂಡ್ರು ಇನ್ನೂ ಚೆನ್ನಾಗೇ ಇರುತ್ತೆ. ಸೊಪ್ಪು ಬೇಗ ಬೆಂದೋಗುತ್ತೆ. ಸ್ವಲ್ಪ ಬೇಳೆ ಬೇಯೋದಕ್ಕೋಸ್ಕರ ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕು. ನಿಮ್ಮ ಹತ್ರ ಟೈಮ್ ಇದೆ, ನಾವು ತಪ್ಪಲೆಲ್ಲೇ ಮಾಡ್ಕೋತೀವಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ಇಲ್ಲ ನಮ್ಮ ಹತ್ರ ಟೈಮ್ ಇಲ್ಲ, ನಮಗೆ ಅಷ್ಟೊಂದು ಟೈಮ್ ಇಲ್ಲ, ನಾವು ಕುಕ್ಕರಲ್ಲೇ ಮಾಡ್ಕೋತೀವಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಕೆಲವ್ರು ಹಾಗೆ ಹಾಕ್ತಾರೆ, ಬಟ್ ನಾನು ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಅದ್ರದ್ದು ಹಸಿ ವಾಸನೆ ಇರಲ್ಲ, ಸಾಂಬಾರನ್ನು ಟೇಸ್ಟಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ 1 ಈರುಳ್ಳಿ, ಒಂದು 7-8 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, 1 ಟೊಮಾಟೊ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿಕೊಂಡು. ನೋಡಿ, ಇವಾಗ ಸೊಪ್ಪು ತುಂಬ ಇತ್ತು, ಬೆಂದಮೇಲೆ ಎಷ್ಟಾಗಿದೆ ಅದರಲ್ಲಿ ಒಂದು 2 ಸ್ಪೂನಷ್ಟು ತೊಗೊಂಡು ರುಬ್ಬಕ್ಕಿಟ್ಕೊಂಡು, ಮಿಕ್ಕಿದ್ದು ಉಳಿದಿರೋ ಸೊಪ್ಪು ಏನಿರುತ್ತೆ ಅದನ್ನು ನೀರು ಶೋಧಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾನು ನೀರು ಹೋಗೋದೆಲ್ಲ ಇರುತ್ತಲ್ವ, ಆ ಥರ ಪಾತ್ರೆ ಒಳಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ನಮಗೆ ಮೇನ್ ಬೇಕಾಗಿರೋದು ಈ ಸೊಪ್ಪಿನ ರಸದಲ್ಲೇ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಸಿಗೋದು. ಹಾಗಾಗಿ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಬೆರಕೆ ಸೊಪ್ಪಿನ ಸಾಂಬಾರು ಚೆಂದ, ಅದ್ರ ಮುಂದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಬಟ್ ಇದೊಂದು ಲೈನ್ ಗೊತ್ತು ನಿಮಗೆ, ಅದ್ರ ಮುಂದಕ್ಕೆ ಗೊತ್ತಿದ್ರೆ ಅದು ಏನಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ ಹೇಳಿ ಫ್ರೆಂಡ್ಸ್. ಸೊ ಇವಾಗ ನೋಡಿ, ರಸ ಎಲ್ಲ ಸಿಕ್ತು, ಅದಕ್ಕೆ ರಸ ಎಲ್ಲ ತೆಗೆದಿಟ್ಬಿಟ್ಟು ಆ ಸೊಪ್ಪೆಲ್ಲ ಶೋಧಿಸ್ಕೊಂಡಿರೋದು ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ನೀರು ಇಟ್ಕೋಬೇಕಲ್ವ. ಲಾಸ್ಟಿಗೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾವು ಯೂಸ್ ಮಾಡಿದ್ದಲ್ವ ಆ ಕುಕ್ಕರ್ಗೆ ಸ್ವಲ್ಪ ಬಿಸಿಯಾಗಕ್ಕೆ ಇಟ್ಟು ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ, ಕರಿಬೇವು, ಸ್ವಲ್ಪ ಸಾಸಿವೆ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನಕ್ಕಪ್ಪ ನಾವು ಜೀರಿಗೆ ಬೇಕಾದರೆ ನಿಮಗೆ ಒಂದು 2 ಎಸಳು ಬೆಳ್ಳುಳ್ಳಿನೂ ಕೂಡ ಹಾಕ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗ್ಬಿಟ್ಟು ನಾನು ಇದಕ್ಕೆ ಜೀರಿಗೆ, ಈರುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಅದಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿಬಿಟ್ಟು ನಾವೇನು ರಸ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಇದರೊಳಗಡೆ ಒಗ್ಗರಣೆ ಹಾಕಬೇಕು. ಕೆಲವರೆಲ್ಲ ಹೇಗೆ ಮಾಡ್ತಾರಪ್ಪ ಅಂದರೆ ಇದು ಕುದೀತಾ ಇರ್ಬೇಕಾದ್ರೆ ಇದಕ್ಕೆ ಒಗ್ಗರಣೆ ಕೊಡ್ತಾರೆ. ಬಟ್ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಆ ಥರ ಮಾಡಲ್ಲ. ಮೊದಲಿಗೆ ಒಗ್ಗರಣೆ ಹಾಕಿ ಆಮೇಲೆ ನಾವು ಏನು ರಸ ಇರುತ್ತೋ ಅದನ್ನು ಅದರೊಳಗಡೆ ಹಾಕ್ತೀವಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವ ಸಾಂಬಾರು, ಅದಕ್ಕೆ ಇವಾಗ ನಾನು ರುಚಿ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಉಪ್ಪನ್ನ ನೋಡ್ಕೊಂಡು ಹಾಕಬೇಕಾಗುತ್ತೆ, ಯಾಕಂದರೆ ನಾವು ರುಬ್ಬೋದು ಕೂಡ ಉಪ್ಪು ಹಾಕಿರೋ ಸೊಪ್ಪನ್ನೇ ರುಬ್ಬಿರ್ತೀವಿ. ಮತ್ತು ರಸಕ್ಕೇ ಅದನ್ನೆಲ್ಲ ಮಿಕ್ಸ್ ಮಾಡಿರ್ತೀವಲ್ವ, ಉಪ್ಪು ಆಲ್ಮೋಸ್ಟ್ ಅದರಲ್ಲೇ ಇರುತ್ತೆ. ನಿಮಗೆ ರುಚಿ ನೋಡಿಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನನಗೆ ಇದರಲ್ಲಿ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸಾಕು ನಮಗೆ ಅಂದರೆ ಬಿಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾನು ಸೊಪ್ಪು ಮಾಡಿದೆ. ನೀವೇ ಥರ ಮಾಡ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರು ಚಾನಲ್ನ ಸಬ್ಸ್ಕ್ರೈಬೇ ಮಾಡಲ್ಲ, ಬಿಗಿನರ್ಸ್ಗೆ ಪ್ಲೀಸ್ ಎಲ್ಲರೂ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಕೂಡ ಬಿಗಿನರ್ಸ್ಗೆ ನನ್ನ ಕೈಲಿ ಎಷ್ಟಾಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಆವಾಗಲೇ ನಾನು ತೆಗೆದಿಟ್ಕೊಂಡಿದ್ದೆ ಅಲ್ವಾ ಆ ಸೊಪ್ಪನ್ನ, ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ 1-2 ಇಸಳು ಬೆಳ್ಳುಳ್ಳಿನ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಬಿಟ್ಟು ಇದನ್ನು ನಾನೇನು ಡೀಟೇಲಾಗಿ ತೋರ್ಸೋಕೆ ಹೋಗಲಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ.
ಮುದ್ದೆ ಜೊತೆ ಎಲ್ಲ ನೆಂಚ್ಕೊಳ್ಳೋಕೆ ಏನಾದರೂ ಇರಬೇಕಲ್ವಾ. ಸೊಪ್ಪು ಸಾರು ಮಾಡಿದರೆ ನಮ್ಮ ಕಡೆ ಈ ಥರ ಮಾಡ್ತಾರೆ ಫ್ರೆಂಡ್ಸ್. ಈ ಸೊಪ್ಪಿಗೆ ನೀವು ಬೇಳೆಕಾಳು ಹಾಕಬೇಕು ಅಂತಲೇ ಏನಿಲ್ಲ, ಬೇರೆ ಎಲ್ಲ ಕಾಳು ಯೂಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.